Yes, and the last of the classes we discussed about what is web design, and the today's sessions we are going to start with what is web browsers. So just I'm going to share the screen in front of you people right now. Just feel it. Is it visible to you people? Yes, sir. ಕಾಣಿಸ್ತದ ಎಲ್ಲರ ಸ್ಕ್ರೀನ್? Okay, right. See this. What is web browsers? Web browser ಅನ್ನೋದರ ಲಾಸ್ಟ್ ಟಾಪಿಕ್ ನಾವು ಚಾಲು ಮಾಡಿದ್ವಿ, ಅರ್ಧ ಹೇಳಿದ್ವಿ, ಇವತ್ತಿನ ಪೂರಾ ಸೆಷನ್ ಒಳಗೆ ಮುಗಿಸೋಣಂತೆ. See, web browser when computer wants to communicate each other, ಯಾವಾಗ ಎರಡು ಕಂಪ್ಯೂಟರ್ಗಳು ಮಾತಾಡ್ತಾವು ಅಥವಾ ನೆಟ್ವರ್ಕ್ ಒಳಗೆ ಅದಾವು ಅಂತಂದಾಗ ಒಂದು ಕ್ಲೈಂಟ್ ಆಗಿ ವರ್ಕ್ ಆಗುತ್ತೆ, ಇನ್ನೊಂದು ಸರ್ವರ್ ಆಗಿ ವರ್ಕ್ ಆಗುತ್ತೆ, ರೈಟ್? ಯಾವಾಗ ಎರಡು ಕಂಪ್ಯೂಟರ್ಸ್ ಬರ್ತಾವ, ಒಬ್ಬವ ನನ್ಗೆ ಇದು ಬೇಕಾಗಿದೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ ಅದನ್ನ ಕಳಿಸ್ತಾನ ಅಂತ ಹೇಳ್ತೀವಿ. When two computers communicate over some networks, in many cases one act as a client and another act as a service. The client initiates the communication which is often a request for information stored on the servers, which then sends the information back to the client. The web as well as many other systems operates on the client server configurations. ಈ client server configuration ಮೇಲೆ ಇವು ಕೆಲಸ ಮಾಡ್ತಾವು ಅಂತ ಹೇಳ್ತೀವಿ. ಇವು ಅಂದ್ರ ಕ್ಲೈಂಟ್ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಸರ್ವರ್ ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಅದಕ್ಕೆ ಅದು ಹೇಳ್ತದ ಅಂತ ಹೇಳ್ತೀವಿ. ನನಗೆ ಏನ್ ಬೇಕು ಅಂತ ಇದು ಕೇಳದಲ್ಲ, ಇದನ್ನ ಪ್ರೊವೈಡ್ ಮಾಡ್ತದೆ. ಡಾಕ್ಯುಮೆಂಟ್ ಪ್ರೊವೈಡೆಡ್ ಬೈ ದ ಸರ್ವರ್ ಆನ್ ದ ವೆಬ್ ಆರ್ ರಿಕ್ವೆಸ್ಟೆಡ್ ಬೈ ದ ಬ್ರೌಸರ್ಸ್. ಇದೇನ್ ಡಾಕ್ಯುಮೆಂಟ್ ಸರ್ವರ್ ಕೊಡ್ಲಿಕ್ಕತ್ತದ ಅಂತ ಹೇಳ್ತೀವಲ್ಲ, ಆ ಡಾಕ್ಯುಮೆಂಟ್ ಸರ್ವರ್ ಕೊಡ್ಲಿಕ್ಕತ್ತದ ಅಂದ್ರ ಅದನ್ನ ಯಾರು ಕೇಳಿಕತ್ತಾರಲ್ಲ, ವೆಬ್ಸೈಟ್ ಒಳಗಡೆ ಅಥವಾ ವೆಬ್ ಪೇಜಸ್ ಒಳಗೆ ಯಾರು ಕೇಳಿಕತ್ತಾರ ಅವಕ್ಕೆ ಏನಂತ ಕರಿತೀವಿ ನಾವು? ಬ್ರೌಸರ್ಸ್ ಅಂತ ಕರಿತೀವಿ. ವಿಚ್ ಆರ್ ಪ್ರೋಗ್ರಾಮ್ಸ್ ರನ್ನಿಂಗ್ ಆನ್ ದ ಕ್ಲೈಂಟ್ ಮಷೀನ್ಸ್. ಕ್ಲೈಂಟ್ ಮಷೀನ್ ಒಳಗಡೆ ರನ್ ಆಗುವಂತ ಒಂದು ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅಂದ್ರೆ ವಾಟ್ ಈಸ್ ವೆಬ್ ಬ್ರೌಸರ್? ವೆಬ್ ಬ್ರೌಸರ್ಸ್ ಆರ್ ದ ಪ್ರೋಗ್ರಾಮ್ಸ್ which runs on the client machines which request to the server to provide the web pages. Web pages ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತದ ಅಂತ ಹೇಳ್ತೀವಲ್ಲ, ಆ ರಿಕ್ವೆಸ್ಟ್ ಮಾಡೋಗೋಸ್ಕರ ಇರುವಂತಹ ಒಂದು ಮೋಡ್ ಅಂತ ಹೇಳ್ತೀವಿ ನಾವು, ಅಥವಾ ರಿಕ್ವೆಸ್ಟ್ ಮಾಡ್ಕೋತಾ ಇರುವಂತ ಒಂದು ಸರ್ವರ್ ಅಂತ ಹೇಳ್ತೀವಿ. Just a minute, some students are joining today. Okay, see, web browsers means it is a program. It is a program which run on our client machines and which request to the web server to provide the web pages. They are called as browsers because they allow the user to browse the resources available on the servers. ಇವಕ್ಕೆ ಬ್ರೌಸರ್ ಅಂತ ಯಾಕೆ ಕರಿತೀವಿ ಅಂದ್ರೆ ಬ್ರೌಸ್ ಮಾಡ್ತದ, ಸರ್ಚ್ ಮಾಡ್ತದ, ಹುಡುಕಾಡ್ತದ, ಸರ್ವರ್ಸ್ ಒಳಗಡೆ ನನಗೆ ಏನ್ ಬೇಕು ಅದನ್ನ ಹುಡುಕಾಡ್ತದ ಅಂತ ಹೇಳೋದು. The first browser is designed only for text based. ಮೊದಲಿಗೆ ನಾವ್ ಏನ್ SMS ಮಾಡ್ತಿದ್ದೀವಿ ಗೊತ್ತಾ? ಮೊದಲೆಲ್ಲ ಕಂಪ್ಯೂಟರ್ಸ್ ಇದ್ದ ಮೊಬೈಲ್ ಒಳಗಡೆ ಬರೇ ಮೆಸೇಜ್ ಮಾಡ್ತಿದ್ವಿ. ಈಗೆಲ್ಲ ಇಮೇಜಸ್ ಕಳಿಸಬಹುದು, ವಿಡಿಯೋಸ್ ಕಳಿಸಬಹುದು ಯೂಸಿಂಗ್ ವಾಟ್ಸ್ಆಪ್. ಮೊದಲೆಲ್ಲ ಬರೇ ಟೆಕ್ಸ್ಟ್ ಮೆಸೇಜಸ್ ಗಳು ಇದ್ವು ಅಂತ ಹೇಳ್ತೀವಿ. ಹಂಗ ವೆಬ್ ಬ್ರೌಸರ್ ಗಳು ಮೊದಲಿಗೆ ಓನ್ಲಿ ಟೆಕ್ಸ್ಟ್ ಬೇಸ್ಡ್ ಇದ್ದು, ಅಲ್ಲಿ ಗ್ರಾಫಿಕಲಿ ಏನು ರಿಪ್ರೆಸೆಂಟ್ ಇದ್ದಿದ್ದಿಲ್ಲ. ಸ್ಲೋಲಿ ಅದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಗೆ ಕನ್ವರ್ಟ್ ಆಯ್ತು ಅಂತ ಹೇಳ್ತೀವಿ. ದ ಫಸ್ಟ್ ವೆಬ್ ಬ್ರೌಸರ್ ವಾಸ್ ಮೊಸೈಕ್. ದ ಮೊಸೈಕ್ ಅನ್ನೋದು ಒಂದು ಮೊದಲೇ ವೆಬ್ ಬ್ರೌಸರ್ ಇತ್ತು. 1993 ಒಳಗಡೆ ಇದನ್ನ ಡಿಸೈನ್ ಮಾಡಿದ್ರು ಅಂತ ಹೇಳ್ತಾರೆ. Usually first web browser which is designed for graphics, which is designed for graphical user interfaces. ಅದಕ್ಕಿಂತ ಮುಂಚೆ ಟೆಕ್ಸ್ಟ್ ಬೇಸ್ಡ್ ಇದ್ದು 1993 ನಂತರ ಗ್ರಾಫಿಕಲ್ ಯೂಸರ್ ಗೆ ಏನ್ ಬೇಕು ಅದನ್ನ ಮೊಸೈಕ್ ಅನ್ನುವಂತ ಒಂದು ವೆಬ್ ಬ್ರೌಸರ್ ನ ಡೆವಲಪ್ ಮಾಡಿಕೊಟ್ರು ಅಂತ ಹೇಳ್ತೀವಿ ನಾವು, ರೈಟ್? ನ್ಯಾಷನಲ್ ಸೆಂಟರ್ ಫಾರ್ ದ ಸೂಪರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, NCSA ದವರು ಇದನ್ನ ಡಿಸೈನ್ ಮಾಡಿಕೊಡ್ತಾರ ಅಂತ ಹೇಳಿದ್ದಾರೆ, ರೈಟ್? ಅಂಡರ್ಸ್ಟುಡ್ ವಾಟ್ ಈಸ್ ವೆಬ್ ಬ್ರೌಸರ್ಸ್? ಸಿಂಪಲ್ ಸ್ಟೇಟ್ಮೆಂಟ್ ಒಳಗೆ ಹೇಳ್ಬೇಕು ಅಂದ್ರೆ, when two computers communicate each others, when they want to share the data among each others, one computer will request for the data, another computer will respond for the data. The computer which requests for the data is called as client. The computer which respond for the data is called as servers. ಯಾವ್ದು ಸರ್ವರ್ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ಲಿಕ್ಕೆ ಇರ್ತದ, ಅದೇನ್ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇರ್ತಲ್ಲ, ಆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವಲ್ಲ ಅದಕ್ಕೆ ಏನ್ ಕರಿತೀವಿ? ಬ್ರೌಸರ್ ಅಂತ ಕರಿತೀವಿ. These are the programs ಅಂತ ಹೇಳ್ತೀವಿ. Understood? Kindly raise your hand if you understood the concept. Yes, sir. ತಿಳಿತ್ರಿ ವೆಬ್ ಬ್ರೌಸರ್ ಅಂದ್ರೆ? ನೋಡಿ ಸರ್. ಯಾರಿಗೂ ಡೌಟ್ ಇಲ್ಲ?
If you have any doubt, you can message me in the chat box. ನಿಮ್ಗೆ ಇದನ್ನ 2 ಮಾರ್ಕ್ಸ್ ಕೇಳ್ತಾರೆ, ಮ್ಯಾಕ್ಸಿಮಮ್ 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ವೆಬ್ ಬ್ರೌಸರ್ ಅಂತ ಹೇಳಿ, ಅವಾಗ ಬರಿಬೇಕಿದೆ ನೀವು. ರೈಟ್, ಓಕೆ, ವಿಲ್ ಗೋ ಟು ದಿ ನೆಕ್ಸ್ಟ್ ಸ್ಲೈಡ್. ಮ್ಯಾಕ್ಸಿಮಮ್ ಆಫ್ ಯು ಪೀಪಲ್ ರಿಪ್ಲೈಡ್. ಈ ನೆಕ್ಸ್ಟ್ ಸ್ಲೈಡ್ ಒಳಗಡೆ ನಾವು ನೋಡ್ತೀವಿ ಸಿಂಪಲ್ ಅದನ್ನ ಡೈಗ್ರಾಮೆಟಿಕಲಿ ಅದನ್ನೇ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಇಲ್ಲಿ ಏನ್ ಮಾಡ್ಲಿಕ್ಕೆ ಅಂದ್ರೆ ಒಂದು ಕಂಪ್ಯೂಟರ್ ಇದೆ, ಇದು ರಿಕ್ವೆಸ್ಟ್ ಮಾಡ್ಕೋತದೆ ವೆಬ್ ಸರ್ವರ್ಗೆ, ರೈಟ್, ಇನ್ ದ ಫಾರ್ಮ್ ಆಫ್ HTML ವೆಬ್ ಪೇಜ್, ರಿಕ್ವೆಸ್ಟ್ ಫಾರ್ ದ ವೆಬ್ ಪೇಜ್. ವೆಬ್ ಪೇಜ್ ಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಯಾವ ಫಾರ್ಮ್ ಒಳಗೆ ಇರ್ತದೆ, ಅದು HTML ಫೈಲ್ ಇರುತ್ತೆ ಅಂತ ಹೇಳ್ತೀವಿ. ಇಂಟರ್ನೆಟ್ ಮೂಲಕ ಸರ್ವರ್ಗೆ ಹೋಗ್ತೀವಿ, ಸರ್ವರ್ ರೆಸ್ಪಾಂಡ್ ಮಾಡ್ತದೆ. ಒಂದು ಪೇಜ್ ನ ರಿಕ್ವೆಸ್ಟ್ ಮಾಡ್ಕೊಂಡೆ ಅಲ್ಲಿಗೆ ಹೋಯ್ತು, ಅದು ರೆಸ್ಪಾಂಡ್ ಮಾಡ್ತಾ ಇದೆ, ನಾವು ಇಮೇಜ್ ಮೂಲಕ ತೋರಿಸ್ಲಿಕ್ಕೆ ಅಂತ ಹೇಳ್ತೀವಿ. ಸೊ ಸಿಂಪಲ್ ಡೆಫಿನೇಷನ್ಸ್ ಹೇಳ್ಬೇಕು ಅಂದ್ರೆ ವೆಬ್ ಬ್ರೌಸರ್ಸ್ ಒಂದು ಸಾಫ್ಟ್ವೇರ್ ಅದ. ಯಾವುದೇ ಮೊದಲಿಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಸ್ ಆದಾಗ ಅಥವಾ ಗ್ರಾಫಿಕಲ್ ಯೂಸರ್ ಮೇಲೆ ಕೆಲಸ ಮಾಡುವಾಗ ದ ಮೊಸೈಕ್ ವಾಸ್ ದ ಸಾಫ್ಟ್ವೇರ್ ಆರ್ ದ ಫಸ್ಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಸ್ ವೆಬ್ ಬ್ರೌಸರ್ ಅಂತ ಹೇಳಿದ್ವಿ ಆಗಲೇ. ಮೊಸೈಕ್ ಇಂಟರ್ಫೇಸಸ್ ಪ್ರೊವೈಡೆಡ್ ದ ಕನ್ವೀನಿಯಂಟ್ ಆಕ್ಸೆಸ್ ಟು ದ ವೆಬ್ ಫಾರ್ ದ ಯೂಸರ್ ಹೂ ವರ್ ನೈದರ್ ಸೈಂಟಿಸ್ಟ್ ನಾರ್ ದ ಸಾಫ್ಟ್ವೇರ್ ಡೆವಲಪರ್. ಈ ಮೊಸೈಕ್ ಅನ್ನುವಂತಹ ಒಂದು ಏನ್ ವೆಬ್ ಬ್ರೌಸರ್ ಇತ್ತಲ್ಲ, ಇದು ಹೆಂಗಿತ್ತು ಅಂತ ಹೇಳಿಕತ್ತಾರ ಅವ್ರು ನಿಮ್ಗೆ, ಸೈಂಟಿಸ್ಟ್ ಇರ್ಲಾರ್ದವ್ರು ಅಥವಾ ಸಾಫ್ಟ್ವೇರ್ ಡೆವಲಪರ್ ಇರ್ಲಾರ್ದವ್ರು ಯಾರಾದ್ರೂ ಕಾಮನ್ ಯೂಸರ್ ಏನ್ ಮಾಡಿರ್ಬೋದು, ಎಕ್ಸೆಸ್ ಮಾಡಕ್ ಬಂದಿರ್ಬೇಕು. ಅಂತ ಒಂದು ಎಕ್ಸೆಸ್ ಅನ್ನ ನಮ್ಗೆ ಪ್ರೊವೈಡ್ ಮಾಡ್ತು, ಗ್ರಾಫಿಕಲ್ ಆಗಿ ರಿಪ್ರೆಸೆಂಟ್ ಮಾಡ್ತು, ಸೊ ದಟ್ ದ ಎನಿ ಅದರ್ ಯೂಸರ್ ಕ್ಯಾನ್ ಏಬಲ್ ಟು ವರ್ಕ್ ಆನ್ ದ ವೆಬ್ ಬ್ರೌಸರ್ಸ್ ಆರ್ ಇಂಟರ್ನೆಟ್ಸ್. ದ ಫಸ್ಟ್ ರಿಲೀಸ್ ಆಫ್ ಮೊಸೈಕ್ ರನ್ ಆನ್ ದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂಡ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ X. 10th ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಆಗ್ತಿತ್ತು, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಆಗುವಂತ ಒಂದು ಬ್ರೌಸರ್ ಅಂತ ಹೇಳ್ತೀವಿ. ಸೊ ಬ್ರೌಸರ್ ನ ಡಿಫೈನ್ ಮಾಡಿದ್ರೆ, ಬ್ರೌಸರ್ ಇಸ್ ಅ ಕ್ಲೈಂಟ್ ಆನ್ ದ ವೆಬ್ ಬಿಕಾಸ್ ಇಟ್ ಇನಿಷಿಯೇಟ್ ದ ಕಮ್ಯುನಿಕೇಶನ್ಸ್ ವಿತ್ ದ ಸರ್ವರ್. ಯಾವಾಗ ಬ್ರೌಸರ್ ಅಂದ್ರೆ ಏನಂತ ಕರಿಬಹುದು ಅಂತ ಹೇಳ್ತಾರ ಅವರು, ಇದು ಒಂದು ಕ್ಲೈಂಟ್ ಅದ, ವೆಬ್ಸೈಟ್ ಒಳಗಡೆ ವೆಬ್ ಒಳಗಡೆ ಇರುವಂತ ಒಂದು ಕ್ಲೈಂಟ್ ಅದ. ಯಾಕೆ ಕ್ಲೈಂಟ್ ಅಂತ ಕರಿಲಿಕ್ಕೆ, ಇಟ್ ಇನಿಷಿಯೇಟ್ ದ ಕಮ್ಯುನಿಕೇಶನ್, ಇಲ್ಲಿಂದ ಚಾಲು ಆಗುತ್ತೆ. ನನಗ್ ಬೇಕು ಅಂದ್ರೆ ನಾ ಕೇಳ್ಬೇಕಲ್ಲ, ನಮಗ್ ಬೇಕು ಅಂದ್ರೆ ನಾವ್ ಕೇಳ್ಬೇಕಲ್ಲ, ಹಂಗ ನನಗ್ ಬೇಕು ಅನ್ನೋದನ್ನ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡೋದನ್ನ ನಾವು ಬ್ರೌಸರ್ ಅಂತ ಕರಿತೀವಿ. ವಿತ್ ಅ ಸರ್ವರ್, ಯಾವ್ದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇರ್ತದ, ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡುತ್ತ, ವಿಚ್ ವೇಟ್ಸ್ ಫಾರ್ ದ ರಿಕ್ವೆಸ್ಟ್ ಫ್ರಮ್ ದ ಕ್ಲೈಂಟ್ ಬಿಫೋರ್ ಡೂಯಿಂಗ್ ಎನಿಥಿಂಗ್, ರೈಟ್. ಇದು ಸರ್ವರ್ ಯಾವತ್ತೂ ಏನ್ ಮಾಡುತ್ತ, ಕ್ಲೈಂಟ್ ಕಡೆಯಿಂದ ರಿಕ್ವೆಸ್ಟ್ ಬರೋ ಸಲ ವೇಟ್ ಮಾಡ್ತದ, ವೇಟ್ ಮಾಡಿದಕ್ಕೆ ರೆಸ್ಪಾಂಡ್ ಮಾಡುತ್ತ. ಇನ್ ದ ಸಿಂಪ್ಲೆಸ್ಟ್ ಕೇಸ್, ಬ್ರೌಸರ್ ರಿಕ್ವೆಸ್ಟ್ ಫಾರ್ ಸ್ಟಾಟಿಕ್ ಡಾಕ್ಯುಮೆಂಟ್ ಫ್ರಮ್ ದ ಸರ್ವರ್. ಒಂದು ಕಾಮನ್ ಆಗಿ ಮಾಡ್ಲಿಕ್ಕೆ ಇತ್ತಿದ್ವಿ ಒಂದು ಸ್ಟಾಟಿಕ್ ಡಾಕ್ಯುಮೆಂಟ್ ಅನ್ನ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ಅದನ್ನ ಹೇಳ್ತೀವಿ ಅಂತ ಹೇಳ್ತೀವಿ. ಸರ್ವರ್ ಆ ಡಾಕ್ಯುಮೆಂಟ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತದೆ. ವೆಬ್ ಸಪೋರ್ಟ್ಸ್ ಅ ವೆರೈಟಿ ಆಫ್ ಪ್ರೋಟೋಕಾಲ್ಸ್. ಎಲ್ಲ ಆಗ್ಬೇಕು ಅಂದ್ರೆ ವೆಬ್ ಬೇರೆ ಬೇರೆ ಪ್ರೋಟೋಕಾಲ್ ಗಳಿಗೆ ಸಪೋರ್ಟ್ ಮಾಡುತ್ತೆ. ಪ್ರೋಟೋಕಾಲ್ ಅಂದ್ರೆ ಏನು? ಇಟ್ ಈಸ್ ಅ ಬೇಸಿಕ್ ರೂಲ್. ಪ್ರೋಟೋಕಾಲ್ಸ್ ಮೀನ್ಸ್ ಇಟ್ ಈಸ್ ಅ ಕೈಂಡ್ ಆಫ್ ಅ ರೂಲ್ ಥ್ರೂ ದಟ್ ವಿ ಆರ್ ಏಬಲ್ ಟು ಕಮ್ಯುನಿಕೇಟ್ ಈಚ್ ಅದರ್. ಎರಡು ಕಂಪ್ಯೂಟರ್ಗಳು ಮಾತಾಡ್ಲಿಕ್ಕೆ ಇರುವಂತ ಒಂದು ರೂಲ್ಸ್ ಗಳಿಗೆ ನಾವು ಏನಂತ ಕರಿತೀವಿ, ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಇಲ್ಲಿನೂ ಕೂಡ ವೆಬ್ ಒಳಗಡೆ ವೆಬ್ಸೈಟ್ ಮೂಲಕ ವರ್ಕ್ ಮಾಡಬೇಕು ಅಥವಾ ಇಂಟರ್ನೆಟ್ ಮೂಲಕ ಮಾಡ್ಬೇಕಂದ್ರೆ ಬೇರೆ ಬೇರೆ ಪ್ರೋಟೋಕಾಲ್ ಗಳನ್ನ ಫಾಲೋ ಮಾಡ್ತೀವಿ. ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಮಾಡ್ಬೇಕಾದ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ, ಮೇಲ್ ಮಾಡಬೇಕಾಗದ SMTP ಯೂಸ್ ಮಾಡ್ತೀವಿ, ಸಿಂಪಲ್ ಮೇಲ್ ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ಹಂಗ ಮ್ಯಾಕ್ಸಿಮಮ್ ಆಗಿ ಕಾಮನ್ ಆಗಿ ನಾವು HTML ಪೇಜಸ್ ಗಳನ್ನ ಮಾಡೋದ್ರಿಂದ ಇಲ್ಲಿ ನಾವು ಜಾಸ್ತಿ ಯಾವ್ದು ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ ಅಂತ ಹೇಳಿಕತ್ತಾರೆ ನಿಮ್ಗೆ ಅವರು, HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ನ ಯೂಸ್ ಮಾಡ್ತೀವಿ. ಇದೇನ್ ಮಾಡ್ತದೆ, ನಿಮ್ಗೆ ಬ್ರೌಸರ್ ಮತ್ತು ಸರ್ವರ್ ಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಸಪೋರ್ಟ್ ಮಾಡ್ಕೊಡ್ತದ, ಹೆಲ್ಪ್ ಮಾಡ್ತದ ಅಂತ ಹೇಳ್ತೀವಿ. ಅರ್ಥ ಆಗ್ಲಿಕ್ಕೆ ಥರ್ಡ್ ಸ್ಲೈಡ್ ಅರ್ಥ ಆಯ್ತು. ಫಸ್ಟ್ ವೆಬ್ ಬ್ರೌಸರ್ ಮೊಸೈಕ್ ಇತ್ತು, ಇದು ಕಾಮನ್ ಆಗಿ ಡಿಸೈನ್ ಮಾಡಿಕೊಟ್ರು. ಇದ್ರ ಮೂಲಕ ನಮ್ಗೆ ಏನಾಯ್ತು, ಸೈಂಟಿಸ್ಟ್ ಅಥವಾ ಸಾಫ್ಟ್ವೇರ್ ಡೆವಲಪರ್ ಬೇಕಾಗಿದ್ದಿಲ್ಲ, ಎನಿಮನ್ ಕ್ಯಾನ್ ಏಬಲ್ ಟು ಎಕ್ಸೆಸ್ ಇಟ್. ಇದನ್ನ ಮೊದಲಿಗೆ ಡಿಸೈನ್ ಮಾಡಿದ್ದು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಗೋಸ್ಕರ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ರೌಸರ್ ಏನ್ ಮಾಡ್ತು, ಇಟ್ಸ್ ಕ್ಲೈಂಟ್ ಸೈಡ್ ಸಾಫ್ಟ್ವೇರ್ ವಿಚ್ ಇನಿಷಿಯೇಟ್ಸ್ ಅವರ್ ಕಮ್ಯುನಿಕೇಶನ್ಸ್. ರಿಕ್ವೆಸ್ಟ್ ಮಾಡ್ಕೋತೀವಿ, ಅದು ರೆಸ್ಪಾಂಡ್ ಮಾಡ್ತದ, ಸರ್ವರ್ ರೆಸ್ಪಾಂಡ್ ಮಾಡ್ತದ ಅಂತ ಹೇಳ್ತೀವಿ. ಕಾಮನ್ ರಿಕ್ವೆಸ್ಟ್ ಬದಲು ಸ್ಟಾಟಿಕ್ ಪೇಜ್ ಆಗಿದ್ರೆ, ಬಹಳ ಸಿಂಪಲ್ ರಿಕ್ವೆಸ್ಟ್ ಅಂದ್ರೆ ಸ್ಟಾಟಿಕ್ ಪೇಜ್ ಆಗಿರ್ತದ, ಅಥವಾ ಕಾಂಪ್ಲೆಕ್ಸ್ ರಿಕ್ವೆಸ್ಟ್ ಆಗಿದ್ರೆ ನಮ್ಗೆ ಏನಂತ ಕರಿತೀವಿ, ಡೈನಾಮಿಕ್ ಪೇಜ್ ಆಗಿರ್ತದೆ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಪ್ರೋಟೋಕಾಲ್ಸ್ ಬೇಕಾಗ್ತಾವು. ಮ್ಯಾಕ್ಸಿಮಮ್ ಆಫ್ ಆಗಿ ನಾವು HTML ಪೇಜಸ್ ಗಳನ್ನ ವರ್ಕ್ ಮಾಡೋದ್ರಿಂದ ನಮ್ಗೆ HTTP ಸಪೋರ್ಟ್ ಮಾಡ್ತದ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋದೊಂದು ಪ್ರೋಟೋಕಾಲ್ ಇದೆ, ಅದ್ರ ಮೂಲಕ ಸಪೋರ್ಟ್ ಮಾಡ್ತದ ಅಂತ ಹೇಳ್ತೀವಿ. ರೈಟ್, ಅಂಡರ್ಸ್ಟುಡ್ ದಿಸ್? ಕ್ಲಿಯರ್ ಆಗಿದ್ರೆ ರೈಸ್ ಅವರ್ ಹ್ಯಾಂಡ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಮೆಸೇಜ್ ಮೀ. How HTTP transfer the data? Very good. Next, anyone is having doubts?
See, Sabha, you asked me a question that what is how it transfer the data. See, normally for transferring of a data from one computer to another computer, there is a lots of work is there. ಒಂದೇ ರೀತಿ ಇಲ್ಲ ರೀ. STTP ಅಂದ ತಕ್ಷಣ STTP ಅಂತ ಅಷ್ಟೇ ಬರಂಗಿಲ್ಲ. ಲೇಯರ್ಸ್ ಬರ್ತಾವ. ನಾವು ಅದನ್ನ ಕಮ್ಯುನಿಕೇಶನ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಒಳಗಡೆ ಕಲಿಸ್ತೀವಿ ನಿಮ್ಗೆ. ರೈಟ್, ಒಂದು ಲೇಯರ್ ಬರುತ್ತೆ, ಅಥವಾ ಅಪ್ಲಿಕೇಶನ್ ಲೇಯರ್, ಸೆಷನ್ ಲೇಯರ್ ಅಂತ ಬರ್ತದ, OSI ರೆಫರೆನ್ಸ್ ಮಾಡೆಲ್ ಅಂತ ಹೇಳ್ತೀವಿ, ಮಾಡೆಲ್ಸ್ ಗಳು ಬರ್ತಾವು. ಅದ್ರ ಮೂಲಕ ನಾವು ವರ್ಕ್ ಮಾಡ್ತೀವಿ. ಆ ಮಾಡೆಲ್ಸ್ ಒಳಗಡೆ ಇದು ಒಂದು ಪ್ರೋಟೋಕಾಲ್ ಬರ್ತದ ಅಷ್ಟೇ. ರೈಟ್, ಸೊ ಫಾರ್ ದಟ್ ವಿ ಆರ್ ಹ್ಯಾವಿಂಗ್ ಸಮ್ ಫಿಸಿಕಲ್ ಕನೆಕ್ಷನ್ಸ್ ಅಂಡ್ ಆಲ್ಸೋ ಸಮ್ ರೂಲ್ಸ್. ಫಿಸಿಕಲ್ ಕನೆಕ್ಷನ್ ಇನ್ ದ ಸೆನ್ಸ್ ವಿ ನೀಡ್ ವೈರ್ಸ್. ಈಗ ಇಂಟರ್ನೆಟ್ ಬರ್ತದ ಅಂದ ತಕ್ಷಣ ನಮ್ಗೆ ಮಾಡೆಮ್ ಇರಬೇಕು, ಕನೆಕ್ಷನ್ ಬೇಕು ಅಂತ ಹೇಳ್ತೀವಲ್ಲ, ಹಂಗ ವೈರ್ಡ್ ಕನೆಕ್ಷನ್ಸ್ ಇರುತ್ತೆ. ಆಮೇಲೆ ಒಂದಿಷ್ಟು ಪ್ರೋಟೋಕಾಲ್ಸ್ ಗಳು ಇರ್ತಾವ, ಅದ್ರ ಮೂಲಕ ಬರುತ್ತೆ. ಹಿಂಗಾಗಿ ನಿಮ್ಗೆ ಅದು ಡೆಪ್ತ್ ಆಗಿ ತಿಳ್ಕೋಬೇಕು ಅಂದ್ರೆ ಯು ಶುಡ್ ಸ್ಟಡಿ ಸಮ್ ಕಮ್ಯುನಿಕೇಶನ್ ನೆಟ್ವರ್ಕ್ಸ್. ಇಲ್ಲೇನ್ ತಿಳ್ಕೊಡ್ರಿ ಅಂದ್ರ ಇಟ್ ಈಸ್ ಅ ಬೇಸಿಕ್ ರೂಲ್ ವಿಚ್ ಹೆಲ್ಪ್ಸ್ ಅಸ್ ಟು ಕಮ್ಯುನಿಕೇಟ್ the two computers. Understood? Still other people are having any doubts? Now the next slide. The most commonly used web browsers ಯಾವ್ಯಾವ್ದಾವು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಮೈಕ್ರೋಸಾಫ್ಟ್ ಎಕ್ಸ್ಪ್ಲೋರರ್ ಅದ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಕರಿತೀವಿ, ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಕರಿತೀರಿ. ರೈಟ್, ಮ್ಯಾಕ್ OS ಒಳಗ ರನ್ ಆಗಂಗ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಒಳಗೆ ವರ್ಕ್ ಆಗಂಗ. The most commonly used browsers are Internet Explorer, which is runs on the PCs that use on the Microsoft Windows operating system. Right, Firefox ಅದ, ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ ಆಗ್ತಂತ ನಾವು ವಿಂಡೋಸ್ ಒಳಗಡೆ ಆಗುತ್ತಾ, ಮ್ಯಾಕ್ OS ಒಳಗ ಆಗುತ್ತಾ, ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಇದು ಬಿಟ್ಟರು ಒಪೆರಾ ಇದೆ, ರೈಟ್, ಸಫಾರಿ ಅಂತ ಬರ್ತದ, ನೆಟ್ಸ್ಕೆಫೆ ನೇವಿಗೇಟರ್ ಬರ್ತದ, ಗೂಗಲ್ ಕ್ರೋಮ್ ಬರ್ತದ. ಆಲ್ ಆರ್ ಕಾಲ್ಡ್ ಆಸ್ ಡಿಫರೆಂಟ್ ಟೈಪ್ಸ್ ಆಫ್ ವೆಬ್ ಬ್ರೌಸರ್ಸ್. ಕಾಮನ್ಲಿ ಯೂಸ್ ಆಗುವಂತ ಒಂದು ವೆಬ್ ಬ್ರೌಸರ್ಸ್ ಗಳು ಅಂತ ಹೇಳ್ತೀವಿ. ರೈಟ್, so web browser, which is commonly called as browser, is a program that display the text, data, pictures, videos, animations and more. Web browser ಅನ್ನೋದು ಏನದ ಅಂತ ಹೇಳ್ತೀವಿ, ಒಂದು ಕಾಮನ್ ಪ್ರೋಗ್ರಾಮ್ ಇದೆ. ಇದು ನಿಮ್ಗೆ ಏನ್ ಮಾಡುತ್ತೆ, ಡಾಟಾನ ಡಿಸ್ಪ್ಲೇ ಮಾಡ್ತದ, ಟೆಕ್ಸ್ಟ್ ಅನ್ನ ಡಿಸ್ಪ್ಲೇ ಮಾಡ್ತದ, ಪಿಕ್ಚರ್ಸ್ ಗಳನ್ನ ಡಿಸ್ಪ್ಲೇ ಮಾಡ್ತದ, ವಿಡಿಯೋಸ್ ಗಳನ್ನ ಡಿಸ್ಪ್ಲೇ ಮಾಡ್ತದ ಅಂತ ಹೇಳಿಕತ್ತೀವಿ. ಇಟ್ ಪ್ರೊವೈಡ್ಸ್ ಅ ಸಾಫ್ಟ್ವೇರ್ ಇಂಟರ್ಫೇಸ್ ದಟ್ ಅಲೌಸ್ ಯು ಟು ಕ್ಲಿಕ್ ಹೈಪರ್ ಲಿಂಕ್ಡ್ ರಿಸೋರ್ಸಸ್ ಆನ್ ದ ವರ್ಲ್ಡ್ ವೈಡ್ ವೆಬ್. ಇದೊಂದು ಸಾಫ್ಟ್ವೇರ್ ಹೆಂಗದಪ್ಪ ಅಂದ್ರ ನಿಮ್ಗೊಂದು ಇಂಟರ್ಫೇಸ್ ಆಗಿ ವರ್ಕ್ ಮಾಡುತ್ತೆ. ನನ್ಗೆ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಲಿಕ್ಕೆ, ರಿಸೋರ್ಸಸ್ ಗಳನ್ನ ಓಪನ್ ಮಾಡ್ಲಿಕ್ಕೆ, WW ಒಳಗಡೆ ಸ್ಟೋರ್ ಆಗಿರುವಂತ ರಿಸೋರ್ಸಸ್ ಗಳನ್ನ ಓಪನ್ ಮಾಡ್ಲಿಕ್ಕೆ ವರ್ಕ್ ಮಾಡ್ತೀವಿ ಅಂತ ಹೇಳ್ತೀವಿ. ಒನ್ಸ್ ಯು ಡಬಲ್ ಕ್ಲಿಕ್ ಆನ್ ದ ಬ್ರೌಸರ್ಸ್ ಇನ್ಸ್ಟಾಲ್ಡ್ ಇನ್ ದ ಕಂಪ್ಯೂಟರ್ಸ್, ಇಟ್ ವಿಲ್ ಲಾಂಚ್ ಇಟ್ ಅಂಡ್ ಯು ಗೆಟ್ ಕನೆಕ್ಟೆಡ್ ಟು ದಿ ವರ್ಲ್ಡ್ ವೈಡ್ ವೆಬ್. ನೀನ್ ಕಂಪ್ಯೂಟರ್ ಒಳಗಡೆ ಇನ್ಸ್ಟಾಲ್ ಆಗಿರುವಂತ ಬ್ರೌಸರ್ ಮೇಲೆ ನೀನ್ ಡಬಲ್ ಕ್ಲಿಕ್ ಮಾಡಿದೆ ಅಂದ್ರೆ ಅದೇನಾಗುತ್ತೆ, ಅದು ಲಾಂಚ್ ಆಗುತ್ತೆ, ಅದು ವರ್ಲ್ಡ್ ವೈಡ್ ವೆಬ್ ಗೆ ಕನೆಕ್ಟ್ ಆಗುತ್ತೆ. ರೈಟ್, ನಾರ್ಮಲಿ ನೀವು ಯಾವ ಅಡ್ರೆಸ್ ಅನ್ನ ಟೈಪ್ ಮಾಡ್ತೀರಿ ಅದು ವರ್ಲ್ಡ್ ವೈಡ್ ವೆಬ್ ಓಪನ್ ಆಗುತ್ತೆ. google.com ಅಂತ ಹೇಳಿದ್ರೆ ಗೂಗಲ್ ಬರ್ತದೆ, ಯಾವ ಹೊಡೆದ್ರೆ ಯಾವ ಬರುತ್ತೆ, ಯೂಟ್ಯೂಬ್ ಹೊಡೆದ್ರೆ ಯೂಟ್ಯೂಬ್ ಬರುತ್ತೆ, ಓಪನ್ ಆಗ್ತದೆ ಅಂತ ಹೇಳ್ತೀವಿ. ರೈಟ್, ಆ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳ್ತೀವಿ. ಕಾಮನ್ಲಿ ಯೂಸ್ ವೆಬ್ ಬ್ರೌಸರ್ಸ್ ಈ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಅರ್ಥ ಆಯ್ತ್ರಿ? ಎನಿ ಡೌಟ್ ಹಿಯರ್? No, sir. You clearly are getting it. Okay. ಅರ್ಥ ಆಗ್ಲಿ ಎತ್ತದ. ರೈಟ್, ಸೊ ಈ ರೀತಿ ವರ್ಕ್ ಮಾಡೋದು. ವೆಬ್ ಬ್ರೌಸರ್ ಆದ ನಂತರ ನಾವ್ ಇರೋದು ಯಾವ್ದಾದ್ರೆ ನೆಕ್ಸ್ಟ್ ವೆಬ್ ಸರ್ವರ್ ಇದೆ. ಸಿ, ಬ್ರೌಸರ್ ಇಸ್ ಅ ಕ್ಲೈಂಟ್ ಸೈಡ್ ವರ್ಕರ್ಸ್, ಸರ್ವರ್ ಇಸ್ ಅ ಪ್ರೋಗ್ರಾಮ್ ವಿಚ್ ಸ್ಟೋರ್ಡ್ ಇನ್ ಟು ದ ಕಂಪ್ಯೂಟರ್ಸ್ ವಿಚ್ ಪ್ರೊವೈಡ್ಸ್ ಅ ಡಾಟಾ ಟು ಯುವರ್ ಕ್ಲೈಂಟ್ಸ್. ಸರ್ವರ್ ಅನ್ನೋದು ಏನಂತ ಕರಿತೀವಿ ಅಂತಂದ್ರೆ ಇದೊಂದು ಕಂಪ್ಯೂಟರ್ ಇದೆ. ರೈಟ್, ಇಲ್ಲಿ ಒಂದಿಷ್ಟು ಪ್ರೋಗ್ರಾಮ್ಸ್ ಗಳದಾವು, ಡಾಕ್ಯುಮೆಂಟ್ಸ್ ಗಳನ್ನ ಅದಾವು. ಯಾವಾಗ ಬ್ರೌಸರ್ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ ಅವಾಗ ಪ್ರೊವೈಡ್ ಮಾಡ್ತದೆ. ಸರ್ವರ್ ಯಾವತ್ತೂ ನಿನಗೆ ಪ್ರೊವೈಡ್ ಮಾಡ್ಲಿಕ್ಕೆ, ಸರ್ವಿಸ್ ಪ್ರೊವೈಡ್ ಮಾಡ್ಲಿಕ್ಕೆ, ನಿನಗೆ ಇದು ಪೇಜ್ ಬೇಕು ಅದನ್ನ ಕೊಡ್ತೀನಿ, ಅದು ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಇಟ್ ಆಕ್ಟ್ ಆಸ್ ರಿಕ್ವೆಸ್ಟ್ ಆರ್ ಮೇಡ್ ದಮ್ ಬೈ ದ ಬ್ರೌಸರ್ಸ್ ಅಂಡ್ ವಿಚ್ ವಿಲ್ ಪ್ರೊವೈಡ್ ಅ ಡಾಕ್ಯುಮೆಂಟ್ ಟು ದಿ ಕಂಪ್ಯೂಟರ್ಸ್ ಆರ್ ಕ್ಲೈಂಟ್ಸ್ ಅಂತ ಹೇಳ್ತೀವಿ. ಇದು ಏನ್ ಮಾಡ್ಲಿಕ್ಕೆ ಇರ್ತದೆ, ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತದ. ಸರ್ವರ್ ಯಾವತ್ತೂ ಏನ್ ಮಾಡುತ್ತೆ, ರಿಕ್ವೆಸ್ಟ್ ಮಾಡ್ಕೊಂಡಿರೋ ಪೇಜ್ ಅನ್ನ ಡಿಸ್ಪ್ಲೇ ಮಾಡ್ತದೆ. ದಟ್ ಈಸ್ ಕಾಲ್ಡ್ ಅಸ್ ವೆಬ್ ಸರ್ವರ್ ಅಂತ ಹೇಳ್ತೀವಿ ನಾವು. Web server are the programs that provide documents to requesting web browsers. Servers are a slave programs. They act only when the requests are made to them by browsers running on the computers on the internet. ಯಾವತ್ತೂ ಸರ್ವರ್ ಗಳು ಹೆಂಗೆ ಕೆಲಸ ಮಾಡ್ತಾವ ಅಂತ ಹೇಳಿಗೆತ್ತಾರ, ಯಾವಾಗ ನಿಮ್ಗೆ ಕ್ಲೈಂಟ್ ರಿಕ್ವೆಸ್ಟ್ ಮಾಡ್ಕೊತ ಅವಾಗ ಮಾತ್ರ ವರ್ಕ್ ಮಾಡುತ್ತೆ, ಉಳಿದ ಟೈಮ್ ಅದು ವರ್ಕ್ ಮಾಡಂಗಿಲ್ಲ ಅಂತ ಹೇಳ್ತೀವಿ. ಕಾಮನ್ಲಿ ಯೂಸ್ ಸರ್ವರ್ಸ್ ಗಳು ಕಾಮನ್ ಆಗಿ ಯೂಸ್ ಆಗಂತ ಸರ್ವರ್ಸ್ ಯಾವ್ದಾವ ಅಂದ್ರೆ ಅಪಾಚೆ ಅಂತ ಇದೆ. ರೈಟ್, ನೀವು ಕಲಿತೀರಿ ಮುಂದ್ಗಡೆ ಸರ್ವರ್ ಕೋಡಿಂಗ್ ಹೇಳುವಾಗ ಹೇಳ್ಕೊಡ್ತೀನಿ ನಿಮ್ಗೆ.
right? IIS ಅಂತ ಕರಿತೀವಿ ನಾವು, ಇಂಟರ್ನೆಟ್ ಇನ್ಫಾರ್ಮೇಶನ್ ಸರ್ವರ್. ಮ್ಯಾಕ್ಸಿಮಮ್ ಆಫ್ ಅವರ್ ಕಂಪ್ಯೂಟರ್ಸ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಮಾಡುವಾಗ ನಾವು IIS ಮೇಲೆ ವರ್ಕ್ ಮಾಡ್ತೀವಿ, ಇಂಟರ್ನೆಟ್ ಇನ್ಫಾರ್ಮೇಶನ್ ಸರ್ವರ್ ಮೇಲೆ ವರ್ಕ್ ಮಾಡ್ತೀವಿ. ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್, ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಅಂತ ಕರಿತೀವಲ್ಲ, ಅವಾಗ ಕೋಡಿಂಗ್ ಮಾಡುವಾಗ ನಾವು IIS ದ ಹೆಲ್ಪ್ ತಗೊಂಡೇ ಮಾಡ್ತೀವಿ. ದಟ್ಸ್ ವೈ ಕಾಲ್ಡ್ as ವೆಬ್ ಸರ್ವರ್. ಅಂಡರ್ಸ್ಟುಡ್? Yes, sir. Any doubt here? See, in the No, today's sir. classes, we discussed about only two topics, right? That is web servers and web browsers, right? The remaining things we'll discuss in the next of the classes. Clear? Thank you. Yes, sir.